ಇದು ಮ್ಯಾಗಿ ಬಹಳ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತಿನ್ಬೋದು. ಅಂದ್ರೆ ಬರೀ ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು ಒಂದು ಮ್ಯಾಗಿ. ಆಮೇಲೆ ಇದು ಬಟ್ಟೆ ಸೋಪನ್ನು ಬಟ್ಟೆ ಬಕೆಟಿಗೆ ನೆನೆಸಿ ಸುಮ್ಮನೆ ಕಸಿಗೆ ಒಣಗಾಕ್ಬಿಟ್ಟು ಸಾಕು, ಚೆನ್ನಾಗಿ ಜಾಲಿಸ್ಬಿಟ್ಟು ಐಟ್ಲಸ್ ಕಲೆ ಎಲ್ಲ ಹೋಗುತ್ತೆ, ಗಲೀಜೆಲ್ಲ ಹೋಗುತ್ತೆ, ಮತ್ತೆ ಎಲ್ಲ ಥರವಾದ್ದು ಬಹಳ ಚೆನ್ನಾಗಿದೆ. ಮತ್ತೆ ಇದು ರುಚಿಗೆ ತಕ್ಕನಾದಂಥ ಉಪ್ಪು, ಮನೆಗೆಲ್ಲ ಬೇಕಲ್ವಾ, ಅಡುಗೆಗೆ, ಸಾರಿಗೆ, ಸಾಂಬಾರಿಗೆ ಪ್ರತಿಯೊಂದಕ್ಕೂ ಬೇಕು ರುಚಿಕರವಾದಂಥ ಉಪ್ಪು. ಹಾಸ್ಯವನ್ನು ಆದರೆ ಈಗ ಪೂಜೆ ಮಾಡ್ಬೋದ ಗಂಧಕಡ್ಡಿ, ನಮ್ಮ ಹಾಸ್ಯನ ಗಂಧಕಡ್ಡಿನ ನಾನು ಯೂಸ್ ಮಾಡೋದು ನೋಡಿ. ಹಾಸ್ಯನ ಗಂಧಕಡ್ಡಿ ಇಲ್ಲಿ ಇಟ್ಟಿದ್ದೀವಿ. 3 in 1, ಮೂರನೇದು 3 ಭಾಗ ಇದೆ, ಒಳ್ಳೆ ಪರ್ಫ್ಯೂಮ್ ಬರ್ತದೆ ಆಯ್ತಾ. ಅದೇ ರೀತಿಯಾಗಿ ಬಹಳ ಚೆನ್ನಾಗಿದೆ. ಮತ್ತೆ 2 in 1 ಸಂಜೆ ಹೊತ್ತು 2 ಗಂಟೆ ಹಂಚಿಬಿಟ್ರೆ ಸೊಳ್ಳೆ, ನೊಣ, ಜಾಡುಳ, ಬಲ್ಲಿಗಳು, ಕ್ರಿಮಿ ಕೀಟಗಳೆಲ್ಲ ಹೊಂಟೋಗ್ಬಿಡ್ತದೆ. ಬಹಳ ಚೆನ್ನಾಗಿದೆ ಇದು ಸೊಳ್ಳೆ ಬತ್ತಿ, ಅಂದ್ರೆ ಸಖತ್ತಾಗಿದೆ. ಆಮೇಲೆ ಇದು ಬಂದು ನೋಡಿ, ಬೆಳಗ್ಗೆ ಹೊತ್ತು ಇಲ್ಲಿ ಒಂದು ಇದೆ, ಇಲ್ಲೊಂದಿದೆ, ಇದು ಅರ್ಧ ಕೆಜಿ ಇದೆ, ಇದು 1/4 kg ಇದೆ. ಬಹಳ ಚೆನ್ನಾಗಿದೆ. 3 ರೋಜ್ ಮೀರಿಸ್ತದೆ. ಕಾಫಿ ಟೀ ಕುಡಿದು ಬಿಟ್ರೆ ಒಂದು ಲೋಟ ಮೈಂಡ್ ಫ್ರೆಶ್ ಆಗ್ಬಿಡ್ತದೆ. ಈಗ ಟೀ ಕುಡಿದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ. 2 ಟೀ ಇದೆ, ಬಹಳ ಚೆನ್ನಾಗಿದೆ. ಮತ್ತೆ ಬೆಳಗ್ಗೆ ಎದ್ದು ಹಾಕಿದ ತಕ್ಷಣನೇ ಬೇವಿನ ಸೊಪ್ಪನ್ನು ಕಡ್ಡಿ ತಗೊಂಡು ಒದ್ದಿದ್ವಲ್ಲ ಬೆಳಗ್ಗೆ ಹೊತ್ತು ನಾವು, ಈಗ ಮೊದಲು ಹಾಗೇನೆ ಬೇವಿನ ಸೊಪ್ಪಿನ ರುಚಿ ಕಾಣುತ್ತೆ. ಅರ್ಗುಜ್ಜ ಪೇಸ್ಟ್ ಬಹಳ ಚೆನ್ನಾಗಿದೆ. ಒಂದು ಸಾರಿ ನೀವು ಯೂಸ್ ಮಾಡಿ ಪರೀಕ್ಷೆ ಮಾಡಿ ನೋಡಿ, ಆಮೇಲೆ ನಮ್ಮ ಕಂಪ್ನಿ ಪ್ರಾಡಕ್ಟೇ ಬೇಕು ನಿಮಗೆ. ಆಮೇಲೆ ಜ್ಯೂಸ್, ಶುಗರ್ಗೆ, BP ಗೆ, ಹಲವಾರು ಕಾಯಿಲೆಗಳಿಗೆ ಎಲ್ಲ ಥರವಾಗಿ ಬೇಕಾದಂಥದ್ದು ಜ್ಯೂಸ್. ಒಂದು ಸ್ವಲ್ಪ ನೀರಿಗೆ ಹಾಕೊಳ್ಳೋದು, ಸ್ವಲ್ಪ 2 ಕೈನಲ್ಲೂ ಶೇಕ್ ಮಾಡಿ ಕೊಡ್ಬಿಟ್ರೆ ಸಾಕು. ಆರೋಗ್ಯವೇ ಆರೋಗ್ಯ, ಸೋಪ್ ಹಾಕಿ ಇದ್ದಂಗೆ ಬಹಳ ಚೆನ್ನಾಗಿದೆ. ಆಮೇಲೆ 10 ರೂಪಾಯಿ ಪೇಸ್ಟಿನಿಂದ ಪ್ರಾರಂಭ, 10 ರೂಪಾಯಿ ಪೇಸ್ಟ್ ಇದೆ, ಯೂಸ್ ಮಾಡ್ಬೋದು. ಆಮೇಲೆ ಇದು ಅಡುಗೆಗೆ ಬೇಕಾದಂಥದ್ದು ಎಣ್ಣೆ, ಭತ್ತದ ಹೊಟ್ಟಿನಿಂದ ತಯಾರಿಸಿರುವಂಥ 101 ಕಾಯಿಲೆಗಳಿಗೆ ಗುಣಪಡಿಸುವಂಥ ಎಣ್ಣೆ. ಮನೆಯಲ್ಲಿ ಎಲ್ಲ ಥರವಾದಕ್ಕೂ ಯೂಸ್ ಮಾಡ್ಬೋದು. ಬಹಳ ಚೆನ್ನಾಗಿದೆ ನೋಡಿ, ಅಡುಗೆಗೆ, ಪಾಪಡ್ ಕಲಿಯಕ್ಕೆ, ಚಪಾತಿ ಮಾಡೋದಕ್ಕೆ ಎಲ್ಲದಕ್ಕೂ ಬಹಳ ಚೆನ್ನಾಗಿದೆ. ಮತ್ತೆ ಇದು ಒಟ್ಟು ಹಗಲು ತಲೆ ಒಳಗಿರುವಂಥ ಒಟ್ಟುಗಳೆಲ್ಲ ಹೋಗುತ್ತೆ, ಕಪ್ಪು ಕೂದಲಾಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರ್ತದೆ, ಉಗು ಅಗಗುರುವಾಗಿರೋದ್ರಿಂದ ಬಹಳ ಚೆನ್ನಾಗಿರ್ತದೆ. ಆಮೇಲೆ ಅದೇ ಥರವಾಗಿ ಪಾತ್ರೆ ತೊಳೆಯೋ ಸೋಪು, ಆ ಪಾತ್ರೆ ತಾಮ್ರ, ಕಂಚು, ಕಾಪೂರು, ಸನ್ಮೇಕಾಯಿ ಎಲ್ಲ ವಾಶ್ ಮಾಡ್ಬೋದು. ಬಹಳ ಚೆನ್ನಾಗಿದೆ. ಒಂದು ಸಾರಿ ಯೂಸ್ ಮಾಡಿ ನೋಡಿ, 10 ರೂಪಾಯಿ. ಅದೇ ಥರವಾಗಿ ಬಟ್ಟೆ ವಾಶ್ ಮಾಡೋದು, ಇದು ಬಟ್ಟೆ ವಾಶ್ ಮಾಡೋದು. ಅದ್ರಲ್ಲಿ ಒಂದು 2 ಮುಂಚೆನ ಹಾಕ್ಬಿಟ್ಟು ಬಟ್ಟೆನ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಬಕೆಟ್ ಕಲಸಿ ಇಡಿ, ಏನು ಬೇಕಾದ್ರೂ ವಾಶ್ ಮಾಡಿ. ಬಟ್ಟೆ ಖಾರ ಎಲ್ಲ ಹೋಗುತ್ತೆ, ಒಳ್ಳೆ ಪರ್ಫ್ಯೂಮ್ ಇರುತ್ತೆ, ಮಲ್ಲಿಗೆ ಪರ್ಫ್ಯೂಮ್ ಥರ ಭಾಳ ಚೆನ್ನಾಗಿದೆ ನೋಡಿ. ಆಮೇಲೆ ಅದೇ ಥರವಾಗಿ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಕಾಂಪೌಂಡಲ್ಲಿ ಇರುವಂಥ ಗಿಡಗಳಿಗೆ ಈ ಗೊಬ್ಬರನ 2 ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ರೆ ಮನೆಗೆ ಬೇಕಾದ ಪೂಜೆಗೆ, ಪುನಸ್ಕಾರಕ್ಕೆ ಎಲ್ಲದಕ್ಕೂ ಬೇಕಾಗುವಂಥ ಗಿಡ ನಿಮ್ಮ ಪಾರ್ಕಲ್ಲಿ ಮತ್ತು ನಿಮ್ಮ ಕಾಂಪೌಂಡ್ ಒಳಗಡೆ ಒಂದು ಬಕೆಟಲ್ಲಿ ಹಾಕೊಂಡಿರ್ತೀರಲ್ಲ, ಯೂಸ್ ಮಾಡಿ. ಭಾಳ ಚೆನ್ನಾಗಿದೆ. ಬರೀ 100 ರೂಪಾಯಿ, ಹಣದ ಮೇಲೆ ನೋಡಕ್ಕೆ ಹೋಗ್ಬೇಡಿ, ಭಾಳ ಚೆನ್ನಾಗಿದೆ. ಆಮೇಲೆ ಅದೇ ಥರವಾಗಿ ಇಲ್ಲಿ ಬಟ್ಟೆಗಳಿಗೆ ವಾಶ್ ಮಾಡೋ ಸೋಪ್ ಇದೆ ನೋಡಿ, ಅದು 10 ರೂಪಾಯಿನೇ. ಅದು ಎಲ್ಲ ಕರೆಗಳು ತೆಗೆದ ಬಟ್ಟೆ ಕರೆಗೆ, ಬಾಳೆಕಾಯಿ ಕರೆ, ಕಳ್ಳಿ ಕರೆ, ಗ್ರೀಸ್ ಕರೆ, ಆಯ್ತು ಬಸೆ, ಡಾಮರ್ ಕರೆ ಎಲ್ಲ ಕಿತ್ಕೊಂಡು ಹೊಡೋಗ್ಬಿಡ್ತದೆ. ಭಾಳ ಚೆನ್ನಾಗಿದೆ ಬಟ್ಟೆ ವಾಶ್ ಮಾಡುವ ಸೋಪ್. ಆಮೇಲೆ ಇದು ಲಿಂಬಿನಿಂದ ತಯಾರಿಸಿರುವಂಥದ್ದು ಒಂದು ಲಿಕ್ವಿಡ್. ಪಾತ್ರೆ ವಾಶ್ ಮಾಡಿದ್ರೆ ಮಸಿ ಹಿಡಿದಿರಲಿ, ಕಪ್ಪು ಹಿಡಿದಿರಲಿ, ಜಿಡ್ಡು ಹಿಡಿದಿರಲಿ, ಎಣ್ಣೆ ಜಿಡ್ಡು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ. ಭಾಳ ಚೆನ್ನಾಗಿದೆ ನೋಡಿ. ಆಯುರ್ವೇದಿಕ್ಕು ಗಿಡಮೂಲಿಕೆಯಿಂದ ತಯಾರಿಸಿರುವಂಥದ್ದು ಎಲ್ಲ ತರಬೇಕು. ಮನೆಯಲ್ಲಿ ಇದೊಂದು ಕ್ಯಾಟ್ ಹಾಕಿದ್ದು ಬಿಟ್ರೆ ಮನೆಯಲ್ಲಿ ಎಲ್ಲ ಓದ್ಕೊಂಡು ಏನು ಬೇಕು ಮನೆಗೆ ಬೇಕಾದಂಥದ್ದು, ಆರೋಗ್ಯಕ್ಕೆ ಬೇಕಾದಂಥದ್ದು ಎಲ್ಲ ವಿಷಯ ಇದರೊಳಗಿದೆ. ಇದನ್ನು ಓದ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ಈ ಮೂಗಿನ ಮೇಲೆ ಬೊಂಗಿರುತ್ತೆ ನೋಡಿ, ಆ ಬೊಂಗಿಗೆ ಹಚ್ಚಿಬಿಟ್ಟು ನೈಟ್ ಹಚ್ಚಬೇಕು, ಬೆಳಗ್ಗೆ ಸ್ನಾನ ಮಾಡಬೇಕು, ತಿರ್ಗಿ ಸಂಜೆ ಹಚ್ಚಬೇಕು, ಬೆಳಗ್ಗೆ ಸ್ನಾನ ಮಾಡೋದು. ಇದು ಕೇವಲ 90 ದಿವಸದೊಳಗಡೆ ಬಿಟ್ಟು ಹೊಡೋಗ್ಬಿಡುತ್ತೆ, ಮುಖದಲ್ಲಿರುವಂಥ ಬೊಂಗೆಲ್ಲ ಹೊಂಟೋಗುತ್ತೆ. ಅದೇ ಥರವಾಗಿ ಇಲ್ಲಿ ನಿಮ್ಮ ಮನೆಗೆಲ್ಲ ಥರ ಬೇಕು ನೋಡಿ. ಫಿನೈಲ್ ಬಾತ್ರೂಮ್ಗೆ ಹಾಕ್ಲಿಕ್ಕೆ, ಕಾಂಪೌಂಡಲ್ಲಿ ಸೊಳ್ಳೆ, ನೊಣ, ಜಾಡುಳ ಎಲ್ಲ ಹೋಗುತ್ತೆ. ಆಮೇಲೆ ಬಕೆಟ್ಗೆ ಒಂದು ಸ್ವಲ್ಪ ಹಾಕ್ಕೊಂಡು ನೆಲ ಒರೆಸ್ಬಿಟ್ರೆ ಮನೆಯೆಲ್ಲ ಘಮ 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 ಅಂತ ಹಾಕ್ತದೆ. ಅಷ್ಟು ಚೆನ್ನಾಗಿದೆ. ಹರ್ಬಲ್ ಕಂಪ್ನಿದು ಫಿನೈಲ್ ಭಾಳ ಚೆನ್ನಾಗಿದೆ. ಆಮೇಲೆ ಗೋಧಿ ಹಿಟ್ಟಿನಿಂದ ಮಾಡಿ, ಗೋಧಿ ಹಿಟ್ಟು ಮನೆಗೆ ಎಲ್ಲ ಥರದಕ್ಕೂ ಬೇಕು. ಪುರಿ ಮಾಡ್ಬೋದು, ಚಪಾತಿ ಮಾಡ್ಬೋದು, ಭಾಳ ಸ್ಮೂತಾಗಿರ್ತದೆ. ನೆನೆಸಿ ಅರ್ಧ ಗಂಟೆ ಬಿಟ್ಟು ಚಪಾತಿ ಮಾಡಿ ಮಕ್ಕಳು 5 ತಿನ್ನೋರು 2 ತಿನ್ನೋರು 5 ತಿಂದ್ಬಿಡ್ತಾರೆ, ದೊಡ್ಡವರು 3 ತಿನ್ನೋರು 5 ತಿಂದ್ಬಿಡ್ತಾರೆ. ಭಾಳ ಚೆನ್ನಾಗಿದೆ. ಅಂದರೆ ಗೋಧಿ ಹಿಟ್ಟು ಬಳಕೆ ಕಟ್ಟಿ ನೆನೆಸಿ ಒಣಗಿಸಿ ಅದನ್ನು ದೊಡ್ಡ ಮೊದಲೆಲ್ಲ ಬೀಸ್ತಿದ್ರಲ್ಲ ಕೂತ್ಕೊಂಡು ಮನೆಯಲ್ಲಿ, ಹಾಗೇನೆ ಇದೊಂದು ದೊಡ್ಡ ಮಿಷಿನಲ್ಲಿ ಬೀಸಿ ಮಾಡಿರೋಂಥದ್ದು. ಭಾಳ ಚೆನ್ನಾಗಿದೆ ಇದು.
ಎಲ್ಲ ತರಹದ್ದು ಯೂಸ್ ಮಾಡ್ಬೋದು. ಆಮೇಲೆ ಬಲೀನ್ ಇದೆ ನಮ್ಮ ಕಂಪ್ನಿದು, ನಿಕ್ಕರ್ ಬಟ್ಟೆ ಇದೆ, ಇನ್ನೂ ತುಂಬಾ